ಮೀನಾ ಮೀನಮ್ಮ ನಿಧಾನ ಕಣೆ, ತಟ್ಟೆ ಶೇಪೆ ಚೇಂಜ್ ಆಗ್ಬಿಡುತ್ತೆ. ಮೀನಾ ಯಾಕೆ ಮಾತಾಡ್ತಾ ಇಲ್ಲ? ಗಂಡನಿಗೋಸ್ಕರ ಮೌನವ್ರತ ಮಾಡ್ತಾ ಇದ್ಯಾ? ನೋಡು ಮೀನಾ, ಮೀನಾ ಮೌನ ಎರಡು ಸಮಾನಾರ್ಥಕ ಪದಗಳಲ್ಲ. ಅವೆರಡು ವಿರುದ್ಧ ಪದಗಳು. ನೋಡು, ನೀನ್ ಮಾತಾಡ್ತಾ ಇದ್ರೇನೆ ಲಕ್ಷಣ. ಅತ್ತೆ ಪ್ಲೀಸ್ ಅತ್ತೆ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮಾ ಪ್ಲೀಸ್ ಮಾ, ಸಮಾಧಾನ ಮಾಡ್ಕೊ ಪ್ಲೀಸ್. ಎಲ್ಲಿ ಆನು ಅಮ್ಮ, ಪ್ಲೀಸ್ ಆನಮ್ಮ. ಯಾಕೆ ಕಣ್ಣಲ್ಲಿ ನೀರು? ಅಲ್ಲಿ ನೋಡು ಚಂದಮ್ಮ, ಅಲ್ಲಿ ನೋಡಮ್ಮ. ಈಗ ಆನಮ್ಮ. ನೀವ್ ತಿನ್ಸಿಪ್ಪ ಅಮ್ಮಂಗೆ. ಅವೆಲ್ಲ ಏನು ಬೇಡ, ಸುಮ್ಮನೆ ಇರು. ಇಲ್ಲ ಅಪ್ಪ, ತಿನ್ಸಿ ಅಪ್ಪ. ಹೌದು ಬಾಬಾ, ತಿನ್ಸಿ ಬೇಡ ಕಣ, ಊಟ ಮಾಡು. ಇವತ್ತು ನಿಮ್ ಕೈಯಾರ ಅಡ್ಗೆ ಮಾಡಿದಾರ, ತಿನ್ಸಿ ಅಪ್ಪ. ಮಕ್ಳು ಆಸೆ ಪಡ್ತಾ ಇದ್ದಾರೆ, ಒಂದು ತುತ್ತು ತಿನ್ನ. ಈ ದೃಶ್ಯ ನೋಡೋದಕ್ಕೂ ಅದೃಷ್ಟ ಇರ್ಬೇಕು. ಎಲ್ರು ನಿಮ್ ತಟ್ಟೆಲಿರೋದು ನನಗ್ ತಿನ್ಸಿದ್ರೆ ನಿಮ್ ಹೊಟ್ಟೆ ತುಂಬೋದು ಹೇಗೆ? ಈಗ ಅಮ್ಮ ಕೈ ತುತ್ತು ಕೊಡ್ತಾಳೆ, ನೀವೆಲ್ಲ ತಿನ್ಬೇಕು. ಮನೆಯವರೆಲ್ಲ ಬನ್ನಿ ಅಂದೆ. ಮೀನಾ, ನೀನ್ ಮನೆಯೊಳಲ್ವಾ? ಬಾ ಬಾ, ಕೈ ತುತ್ತು. ಅಮ್ಮ, ಅಪ್ಪ ಮಾಡಿರೋ ಅಡ್ಗೆ ಎಷ್ಟೇ ರುಚಿಯಾಗಿರ್ಬೋದು, ಆದ್ರೆ ನಿನ್ ಕೈ ರುಚಿ ಮುಂದೆ ಏನೂ ಇಲ್ಲ. ಬಾಬಾ ಥ್ಯಾಂಕ್ಸ್. ಬಾಬಾ, ಶಾವ್ಗೆ ಶೀರ ಸಕ್ಕದಾಗಿತ್ತು. ನಿಮ್ಗೆ ಇಷ್ಟ ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಥ್ಯಾಂಕ್ ಯು. ಆದ್ರೆ ನಾನು ಮಾಡಿದ್ದು ಶಾವ್ಗೆ ಶೀರಾ ಅಲ್ಲ, ಶಾವ್ಗೆ ಪಾಯಸ. ಅಯ್ಯೋ ಬಾಬಾ, ಒಂದ್ ನಿಮಿಷ, ಯಾಕೆ ಯಾವಾಗ್ಲೂ ಓಡೋಗಕ್ಕೆ ನೋಡ್ತಿರಲ್ಲ? ಅದು ಪಾಯಸಕ್ಕೆ ನೀವು ಸಕ್ಕರೆ ಹಾಕಿದ್ರ ಬೆಲ್ಲ ಹಾಕಿದ್ರ? ಸಕ್ಕರೆ ಹಾಕ್ದೆ. ಬಾಬಾ ಯಾಕೆ ನಗ್ತಿದ್ದೀರಾ? ಅಲ್ಲ ಅದಕ್ಕೆ ನೀವು ಹೋಗಿ ಹೋಗಿ ನಮ್ ಮುಜುಗರ ಸ್ಟಾರ್ ಮಾಧವಣ್ಣನ್ನೇ ಟಾರ್ಗೆಟ್ ಮಾಡ್ತೀರಾ. ಯಾಕೆ ಅಂತ ಗೊತ್ತಾಗ್ಬೋದಾ? ಟಾರ್ಗೆಟ್ ಏನಿಲ್ಲಪ್ಪ. ಅಲ್ಲ, ನಮ್ಮ ಮಾಧವ ನಾಚ್ಕೊಂಡು ನೀರಾಗಿ ಹರಿದು ಮನೆಯೆಲ್ಲ ತೊಳೆದಾಕ್ಬಿಡ್ತಾನೆ. ಅಂತದ್ರಲ್ಲಿ ಆಡ್ಸ್ಕೊಂಡು ಅವ್ರನ್ನೇ ಮಾತಾಡ್ತೀರಂದ್ರೆ ಟಾರ್ಗೆಟ್ ಅಲ್ದಿ ನೀನು? ಪಾಪ ಚಿಕ್ಕಪ್ಪ ಭಾವ, ಅವ್ರಿಗೆ ಮುಜುಗರ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆ ಮುಜುಗರ ಬಿಟ್ಟು ನನ್ ಜೊತೆ ಚೆನ್ನಾಗ್ ಮಾತಾಡ್ಲಿ ಅಂತ ಮಾತಾಡ್ಸ್ಕೊಂಡ್ ನಿಂತಿದ್ದೆ. ನೀವ್ ನೋಡಿದ್ರೆ ಈ ತರ ರೇಗ್ಸಿನೇ ಅವ್ರನ್ನ ಹೆದರ್ಸ್ಬಿಡ್ತೀರಾ. ಅದಕ್ಕೆ ಮಾಧವಣ್ಣನ್ನ ನೀವ್ ಎಷ್ಟೇ ಮಾತಾಡ್ಸಿದ್ರು ಅವ್ನ್ ಮಾತಾಡೋದು 1 ರಿಂದ 1.5 ಶಬ್ದ ಅಷ್ಟೇ. ಇಷ್ಟು ವರ್ಷದಿಂದ ಅವ್ನು ನೋಡ್ತಾ ಇದೀವಲ್ಲ, ಅವ್ನ ಗುಣ ಏನಂತ ನಮ್ಗೆ ಚೆನ್ನಾಗ್ ಗೊತ್ತಿದ್ಯಮ್ಮ. ಅವನ ನಾನು ಹುಡುಗಿಯಿಂದ ಏನಂತ ಕರಿತೀನಿ ಗೊತ್ತಾ? ಮುಜುಗರ ಮಾಧವ ಅಂತ. ಓ ಹೌದಾ? ಇನ್ಮೇಲೆ ಬಾವ ನನ್ ಜೊತೆ ಚೆನ್ನಾಗ್ ಮಾತಾಡ್ತಾರೆ, ನೋಡ್ತೀರಾ? ಚಾಲೆಂಜ್ ಕಟ್ತೀರಾ? ಅಯ್ಯೋ ಅದಕ್ಕೆ ನಾನಂತೂ ಆಟಕ್ಕಿಲ್ಲ. ನೀವು ಬೇಕಾದ್ರೆ ಕಲ್ ಬಂಡೆನು ಮಾತಾಡ್ಸುವಂತ ಕಿಲಾಡಿ. ಬೇಕಿದ್ರೆ ಸುಂದರ್ ಮಾಮ ಚಾಲೆಂಜ್ ಕಟ್ತಾರೆ. ತಗೊಳ್ಳಿ ಮಾಮ. ಏ ವಲ್ಲಭ, ನಾನ್ ಯಾವ್ದಾದ್ರು ಹುಡುಗಿ ಸಿಕ್ಕರೆ ತಾಳಿ ಕಟ್ಟೋಣ ಅಂತ ಇದ್ರೆ ನೀನ್ ಚಾಲೆಂಜ್ ಕಟ್ಟಿಸ್ತೀಯಲ್ಲೋ. ತಗೊಳ್ಳಿ ಮೀನಮ್ಮ, ಒಳ್ಳೇದಾಗ್ಲಿ ನನಗೆ. ಹೋಗ್ಲಿ ಬಿಡೋಣ, ಜೀವ ಇರೋ ತನಕ ಈ ನೋವು ತಪ್ಪಿದ್ದಲ್ಲ. ಎಷ್ಟು ಅಂತ ಕೊರಗೋದು, ಬಿಟ್ಟಾಕು. ನಾನು ಮರಿಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಕಣ್ ಮುಂದೆ ಬರ್ತಾಳೆ ಚಂದ್ರು. ಹೀಗೆ ಆದ್ರೆ ನಾವು ಹೇಗೆ ನೆಮ್ಮದಿಯಾಗಿರೋದು?
ನೀವಿಬ್ರು ಊಟ ಅಂತೂ ಮಾಡ್ಲಿಲ್ಲ, ಸ್ವಲ್ಪ ಹಾಲಾದ್ರೂ ಕುಡೀರಿ. ಕುಡೀರಪ್ಪ ಕುಡೀರಿ, ಹಾಲು ಚೆನ್ನಾಗಿ ಕುಡೀರಿ. ನನ್ನ ಹೊಟ್ಟೆಲ್ ಬೆಂಕಿ ಬೀಳ್ತಾ ಇದೆ, ನಿಮ್ ಹೊಟ್ಟೆ ಮಾತ್ರ ತಣ್ಣಗಿರ್ಲಿ, ಕುಡೀರಿ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ. ನೀನ್ ಸುಮ್ನಿರೋಕಲ್ಲ, ನನಗೂ ನೋಡಿ 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 ಸಾಕಾಗೋಗಿದೆ. ಒಂದಿನೂ ನಮ್ಮನೇಲಿ ಹಬ್ಬ ಚೆನ್ನಾಗ್ ಮಾಡಿದೀವಿ ಅನ್ನೋ ದಾಖಲೆ ಇಲ್ಲ. ಎಲ್ಲದಕ್ಕೂ ಜಗಳ, ಎಲ್ಲದಕ್ಕೂ ಗಲಾಟೆ. ಇವರು ನೆಮ್ಮದಿಯಾಗಿರಲ್ಲ, ಅವಳಿಗೂ ನೆಮ್ಮದಿಯಾಗಿರಕ್ ಬಿಡಲ್ಲ. ಯಾರ್ ನೆಮ್ಮದಿನ ಹಾಳು ಮಾಡಿದ್ದು? ಇಷ್ಟಕ್ಕೂ ಗಿರ್ಜಾ ಮಾಡಿರೋ ತಪ್ಪೇನು? ಹೌದು, ಪ್ರೀತಿ ಮಾಡಿದ್ಲು, ಮದ್ವೆ ಮಾಡ್ಕೊಡಿ ಅಂತ ಕೇಳಿದ್ಲು. ನೀವ್ ಆಗಲ್ಲ ಅಂದಿದ್ದಕ್ ತಾನೇ ಅವಳು ಹೋಗಿದ್ದು. ಏನೋ ಅವಳು ಒಬ್ಳೆ ತಪ್ಪು ಮಾಡಿರೋ ತರ ಪ್ರತಿದಿನ ಅವಳಿಗೆ ಕಣ್ಣೀರ್ ಹಾಕಿಸ್ತಿದ್ದೀರಲ್ಲೋ. ಅಮ್ಮ ಅಲ್ಲಾಗಿ ಸಾಲ್ದ ಇಲ್ಲಿ ಬೇರೆ ಶುರು ಹಚ್ಕೊಂಡ? ಯಾರೋ ಇದೆಲ್ಲ ಶುರು ಮಾಡಿದ್ದು? ನೀವು ನಾನ? ಯಾಕೋ ನನ್ನ ಹೊಟ್ಟೆ ಉರಿಸ್ತೀರಾ? ಬಿಡಿಯತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಮನುಷ್ಯ ಹುಟ್ಟುವಾಗ್ಲೂ ಏನು ತಗೊಂಡ್ ಬರಲ್ಲ, ಸಾಯುವಾಗ್ಲೂ ಏನು ತಗೊಂಡೋಗಲ್ಲ. ಬದುಕಿರುವಷ್ಟು ದಿವಸ ದ್ವೇಷ ಯಾಕೋ ಸಾಧಿಸ್ತೀರಾ? ಬಿಟ್ಟಾಕ್ರೋ, ಮನುಷ್ಯರಾಗಿ ಬಾಳ್ರೋ. ಬಹುಶಃ ನನ್ ಕಣ್ ಮುಚ್ಚಿದ್ರೆ ಇದೆಲ್ಲ ನೋಡೋದಾದ್ರೆ ತಪ್ಪುತ್ತೇನೋ. ಮತ್ತೆ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ, ಬನ್ನಿ. ಮೀನಾ, ಮೀನಮ್ಮ, ನಿಧಾನ ಕಣೆ, ತಟ್ಟೆ ಶೇಪೆ ಚೇಂಜ್ ಆಗ್ಬಿಡುತ್ತೆ. ಮೀನಾ, ಯಾಕೆ ಮಾತಾಡ್ತಾ ಇಲ್ಲ? ಗಂಡಂಗೋಸ್ಕರ ಮೌನವ್ರತ ಮಾಡ್ತಾ ಇದ್ಯಾ? ನೋಡು ಮೀನಾ, ಮೀನ ಮೌನ ಎರಡು ಸಮಾನಾರ್ಥಕ ಪದಗಳಲ್ಲ. ಅವೆರಡು ವಿರುದ್ಧ ಪದಗಳು. ನೋಡು, ನೀನ್ ಮಾತಾಡ್ತಾ ಇದ್ರನೆ ಲಕ್ಷಣ. ನೀನ್ ನಗ್ತೆ, ನಾನ್ ನೋಡ್ದೆ. ನಗ್ತೆ ತಾನೆ? ಮೀನಾ, ಯಾಕೆ ಮಾತಾಡ್ತಿಲ್ಲ? ನನ್ ಮೇಲೆ ಬೇಜಾರಾಗಿದ್ಯಾ? ಬೇಜಾರಾಗಿದ್ಯಾ? ಯಾಕೆ? ಎದಕ್ಕೂ? ಎಂದಕ್ಕೂ? ವೈ? ಕ್ಯೂ? ಒಬ್ಬೊಬ್ಬೊಬ್ಬೊಬ್ಬ ಪಂಚಭಾಷೆ ತಾರೆ ಆಗ್ಬೇಕಾಗಿತ್ತು ನಾನು. ಇರ್ಲಿ ಬಿಡು. ಮೀನಾ, ಏನ ಮೀನಾ, ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ? ಮೀನಮ್ಮ, ಮೀನಾ, ನಾನ್ ನಿನ್ ಜೊತೆನೆ ಮಾತಾಡ್ತಿರೋದು. ಮೀನಾ, ನೀನ್ ಯಾವಾಗ್ಲೂ ಸೈಲೆಂಟ್ ಆಗಿರೋ ಹುಡುಗಿನೇ ಅಲ್ಲ ಕಣೆ. ಯಾವಾಗ್ಲೂ ಪಟ ಪಟ ಅಂತ ಮಾತಾಡ್ತಿರ್ತೀಯ. ಮಾತಿನ ಮಲ್ಲಿ ನೀನು. ನನ್ ಜೊತೆ ಯಾಕೆ ಮಾತಾಡ್ತಿಲ್ಲ? ಆಗ್ಲೇ ಊಟಕ್ಕೆ ಕೂತಾಗ್ಲೂ ನನ್ ಕಡೆ ತಿರುಗು ನೋಡ್ಲಿಲ್ಲ ನೀನು. ಏನಾಯ್ತು? ನನ್ ಬಟ್ಟೆ ಯಾಕೆ ಇವಳು ನನ್ನ ಹತ್ರ ಮಾತಾಡ್ತಿಲ್ಲ? ಏನೋ ಆಗಿದೆ, ನನಗೊಂದು ಅರ್ಥ ಆಗ್ತಿಲ್ವೇ? ಮೀನಮ್ಮ, ಮೀನಮ್ಮ, ನನ್ ಕೈ ಕೊಡು, ನಾನು ಇಡ್ತೀನಿ. ಮೀನಾ, ಯಾಕೆ ಮೀನಾ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನಾನ್ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ರು ಬರೀ ಲೋಟಗಳು ಪಾತ್ರೆಗಳು ಮಾತಾಡ್ತಿವೆ. ನೀನ್ ಮಾತಾಡ್ತಾನೆ ಇಲ್ಲ. ಈಗ ಅಂತದ್ ಏನಾಯ್ತು?
ಏನು ಮೀನಾ, ನನ್ ಮೇಲೆ ಯಾಕೆ ಇಷ್ಟು ಸಿಟ್ಟು ನಿಂಗೆ? ಸಿಟ್ಟಲ್ಲ ಕೇಶವ, ಬೇಜಾರು. ಬೆಳಗ್ಗೆಯಿಂದ ನಮ್ಮಪ್ಪ ಅಮ್ಮ ತಮ್ಮನ್ ನೆನ್ಸ್ಕೊಂಡು ಒದ್ದಾಡ್ತಾ ಇದ್ದೀನಿ. ಇದೇ ನಿನ್ನ ಹತ್ರ ಹೇಳ್ಕೊಂಡು ಸಮಾಧಾನ ಮಾಡ್ಕೊಬೇಕು ಅಂತ ಬಂದ್ರೆ ನೀನ್ ಏನ್ ಮಾಡ್ದೆ ಹೇಳು? ಹೇಳು ಏನ್ ಮಾಡ್ದೆ ಅಂತ. ದೇವಸ್ಥಾನದಲ್ಲಿ ನನ್ನ ಹಣೆ ಕುಂಕುಮ ಇಡು ಅಂತ ಕೇಳ್ಕೊಂಡ್ರೆ ಎಲ್ಲೋ ಹೋದೆ ನೀನು? ನನ್ ಮಾತ್ ಕೇಳಿದ್ರು ಕೇಳಿಸ್ದಿರೋ ತರ ನೀನ್ ಇರ್ಬೋದು, ಆದ್ರೆ ನೀನ್ ಕರ್ದಿದ ತಕ್ಷಣ ನಾನ್ ಮಾತಾಡ್ಬೇಕಾ? ಅಲ್ಲ ಮೀನಾ, ಅಷ್ಟಕ್ಕೂ ನಿನ್ನ ಹತ್ರ ಅಂತದ್ ಏನ್ ಬಯಸ್ದೆ ಕೇಶವ? ನೋವಲ್ಲಿರೋ ಮನ್ಸಿಗೆ 2 ಸಮಾಧಾನದ ಮಾತು, ಕಣ್ಣಿಂದ ಜಾರೋ ಹನಿಗಳನ್ನ ಒರ್ಸೋದಕ್ಕೆ ಒಂದು ಕೈ, ಒಂಟಿತನ ದೂರ ಮಾಡೋದಕ್ಕೆ ಒಂದಿಷ್ಟು ಸಮಯ. ಇದನ್ ಬಯಸೋದು ತಪ್ಪ? ಯಾವ ಹೆಣ್ಣು ಕೂಡ ಪ್ರತಿದಿನ ತನ್ನ ಗಂಡ ಉಪ್ಪರಿಗಿಲ್ ಕೂರ್ಸಿ ಮೆರೆಸು ಅಂತ ಬಯಸಲ್ಲ ಕೇಶವ. ಅವಳು ನೋವಲ್ಲಿದ್ದಾಗ ಭುಜ ಕೊಟ್ರೆ ಸಾಕು ಕಣೋ, ಅದನ್ನೇ ಅವಳು ಪ್ರಪಂಚ ಅನ್ಕೊಂತಾಳೆ. ನಾನ್ ನಿನ್ನ ಯಾಕೆ ಇಷ್ಟಪಟ್ಟೆ ಗೊತ್ತಾ ಕೇಶವ? ನೀನ್ ನನ್ ಮೇಲೆ ತೋರ್ಸೋ ಅತ್ಯಾದ ಪ್ರೀತಿ ಕಾಳಜಿಗೆ. ನಿನಗೆ ನೆನ್ಪಿದ್ಯಾ ಕೇಶವ? ಅವತ್ತೊಂದಿನ ನಮ್ಮ ಮನೇಲಿ ಅಪ್ಪ ಅಮ್ಮ ತಮ್ಮ ಯಾರು ಮನೇಲಿರ್ಲಿಲ್ಲ, ಎಲ್ಲ ಊರಿನ ದೇವಸ್ಥಾನಕ್ಕೆ ಹೋಗಿದ್ರು. ಅವತ್ತು ನನಗೆ ವಿಪರೀತ ಜ್ವರ, ಮನೇಲಿ ನೋಡ್ಕೊಳಕ್ ಯಾರು ಇರ್ಲಿಲ್ಲ. ಆದ್ರೆ ಅವತ್ ಮನೆಗ್ ಬಂದು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಎಲ್ಲಿ ನೀನ್ ಮಲ್ಕೊಂಡ್ರೆ ನನಗ್ ಜ್ವರ ಜಾಸ್ತಿ ಆಗ್ಬಿಡುತ್ತೋ ಅಂತ ಒಂದು ಕ್ಷಣನೂ ಕಣ್ಮುಚ್ಚಲಿಲ್ಲ. ತಾಯಿ ತರ ನೋಡ್ಕೊಂಡೆ ಕೇಶವ. ಆ ಕೇಶವ ಎಲ್ಲೋ? ಮದ್ವೆ ಆದ್ಮೇಲೆ ಗಂಡಸರು ಬದಲಾಗ್ತಾರೆ ಅಂತ ಹೇಳ್ತಾರೆ, ಆದ್ರೆ ನೀನ್ ಬದಲಾಗಲ್ಲ ಅನ್ಕೊಂಡಿದ್ದೆ ಕೇಶವ. ನಿನ್ಗೋಸ್ಕರ ನಮ್ಮಪ್ಪ ಅಮ್ಮ ತಮ್ಮನ್ನೆಲ್ಲ ಬಿಟ್ಟು ಬಂದೆ, ಅವ್ರನ್ನೆಲ್ಲ ದೂರ ಮಾಡ್ಕೊಂಡೆ. ಆದ್ರೆ ಈಗ ನೀನೇ ನನ್ನ ದೂರ ಮಾಡ್ತಿದ್ಯಲ್ಲೋ. ಈಗ್ಲೂ ನೀನ್ ನನ್ನನ್ನು ಅಷ್ಟೇ ಕಷ್ಟಪಟ್ಟು ನೋಡ್ಕೊಂತ ಕೇಳ್ತಿಲ್ಲ ಕೇಶವ. ಇಷ್ಟಪಟ್ಟು ನೋಡ್ಕೊಳ್ಳೋ.